ಎಲ್ಲಿಯೂ ಕೂಡ ಆ ನಾವು ಆ ಕರ್ತವ್ಯವನ್ನ ತಪ್ಪಿಸಿದ್ರು ಕೂಡ ಎಲ್ಲೋ ಒಂದು ಕಡೆಯಿಂದ ನಮಗಿರುವಂತಹ ಒಬ್ಬ ಸಾತ್ವಿಕವಾದ ವ್ಯಕ್ತಿ ಆ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ ಅನ್ನುವ ಹಾಗೆ ನಿನ್ಗೆ ವ್ಯಕ್ತಿಗತವಾಗಿ ಏನೂ ಆ ಅಪೇಕ್ಷೆ ಇಲ್ಲದೆ ಇದ್ರು ನಿನ್ ತಂದೆಗಾಗಿ ಕೇಳಿದ ಮಾತನ್ನ ನೀನ್ ಕೇಳಲೇಬೇಕಾಗಿಲ್ಲ, ತಾನಾಗಿಯೇ ಸಿದ್ಧ ಆಗತ್ತೆ ಅಂತ ನರಸಿಂಹದೇವ ಅವನನ್ನ ಸಮಾಧಾನ ಮಾಡಿದ. ಪ್ರಹ್ಲಾದ ತಂದೆಯ ಕರ್ತವ್ಯವನ್ನು ಮುಗಿಸಿ ಯಥಾಹ ಭಗವಾನ್ ರಾಜನ್ ಅಭಿಷಿಕ್ತೋ ದ್ವಿಜೋತ್ತಮೈ ಆ ಗುರು ಯಾರು ನರಸಿಂಹ ಹೇಳಿದ್ದ, ನೀನು ಯಥೋಚಿತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ರಾಜ್ಯಭಾರವನ್ನು ಚೆನ್ನಾಗಿ ಮಾಡು ಅಂತ ಆದೇಶ ಕೊಟ್ಟಿದ್ದ. ಅದರಂತೆ ಅವನಿಗೆ ಅಭಿಷೇಕ ಆಯಿತು. ಅಭಿಷೇಕ ಆದ ನಂತರ ಪ್ರಸಾದ ಸುಮುಖಂ ದೃಷ್ಟ್ವಾ ಬ್ರಹ್ಮ ನರ ಹರಿಂ ಹರಿಂ ಸ್ತುತ್ವಾ ವಾಗ್ಭಿಃ ಪವಿತ್ರಾಭಿಃ ಪ್ರಾಹದೇವಾದಿಭಿರ್ವೃತಃ. ಯಾವಾಗ ನರಸಿಂಹನ ಮೋರೆಯಲ್ಲಿ ನಗು ಕಾಣಿಸಿತೋ ಆವಾಗ ದೇವತೆಗಳೆಲ್ಲ ಧೈರ್ಯವಾಗಿ ಅವನ ಎದುರುಗಡೆ ಬಂದ್ರು. ಮೊದಲು ಸ್ತೋತ್ರ ಮಾಡಿದ್ರು, ದೂರದಲ್ಲೇ ಸ್ತೋತ್ರ ಮಾಡಿ ಗುರು ಗುರು ಅಂತಾನೆ ಅವನ ಗುರಾಯಿಸುವ ಶಬ್ದವನ್ನ ಕೇಳಿ ಹಿಂದಕ್ಕೆ ಸರಿದಿದ್ರು. ಈಗ ಪ್ರಸಾದ ಸುಮುಖಂ ದೃಷ್ಟ, ಈಗ ಪ್ರಸಾದ ಮುಖಿಯಾದ ಆತನನ್ನ ಕಂಡು ಬ್ರಹ್ಮ ಚತುರ್ಮುಖನು ನರಹರಿಂ ಹರಿಂ ಸಿಂಹರೂಪವನ್ನ ಧರಿಸಿದಂತಹ ನಾರಾಯಣನನ್ನು ಸ್ತುತ್ವ ವಾಗ್ಭಿಹಿ ಮಾತುಗಳಿಂದ ಸ್ತುತ್ವ, ಎಂತಹ ವಾಗ್ಭಿಹಿ ಪವಿತ್ರಾಭಿಹಿ ವಾಗ್ಭಿಹಿ ಅತ್ಯಂತ ಪವಿತ್ರವಾದಂತಹ ಮಾತುಗಳಿಂದ ಸ್ತುತಿಸಿ ದೇವಾದಿಭಿರ್ವೃತಃ ಹೇಗಿದ್ದ ಅಂದ್ರೆ ಅನೇಕ ರುದ್ರ ಇಂದ್ರಾದಿ ದೇವತೆಗಳಿಂದ ಕೂಡಿಕೊಂಡವನಾಗಿ ಸ್ತೋತ್ರ ಮಾಡಿದ. ಏನು ಸ್ತೋತ್ರ ಮಾಡಿದ? ದೇವದೇವಾಖಿಲಾಧ್ಯಕ್ಷ ಭೂತಭಾವನ ಪೂರ್ವಜ ವಿಶ್ಯಾತೆ ನಿಹತಃ ಪಾಪೋ ಲೋಕ ಸಂತಾಪನೋಕ್ಷಣ. ದೇವದೇವ ಅಖಿಲಾಧ್ಯಕ್ಷ, ಎಲ್ಲ ದೇವತೆಗಳಿಗೆ ಒಡೆಯನಾದ. ಖಿಲ ಅಂದ್ರೆ ಸ್ವಲ್ಪ ಅಂತ ಅರ್ಥ, ಅಖಿಲ ಅಂದ್ರೆ ಸಮಗ್ರ ಅಂತ ಅರ್ಥ. ಸಮಗ್ರ ಜಗತ್ತಿಗೂ ಅಧ್ಯಕ್ಷ. ಅಧ್ಯಕ್ಷ ಅಂದ್ರೆ ಅಧಿಕಾರಯುಕ್ತವಾಗಿ ನೇರ ಕಣ್ಣ ಮುಂದೆ ಕಾಣುತ್ತಲೇ ನಿಯಂತ್ರಿಸುವವ ಅಂತ ಅರ್ಥ ಅಧ್ಯಕ್ಷ ಅನ್ನೋ ಶಬ್ದಕ್ಕರ್ಥ. ಅಧ್ಯಕ್ಷ ಅಂದ್ರೆ ಸುಮ್ನೆ ಅವನನ್ನ ಸ್ಟೇಜ್ ಅಲ್ಲಿ ಉತ್ಸವ ಮೂರ್ತಿ ತರ ಕೂಡಿಸುದು ಅಂತ ಅರ್ಥ ಅಲ್ಲ. ಅವನು ಏನ್ ಘಟನೆ ಆದ್ರೂ ಕೊನೆಗೆ ಅವನ ಅಧ್ಯಕ್ಷ ಭಾಷಣದಲ್ಲಿ ಏನೇನ್ ಒಳ್ಳೇದಾಯ್ತು, ಏನ್ ಕೆಟ್ಟದಾಯ್ತು, ಏನ್ ಸರಿ ಮಾಡ್ಬೇಕಿತ್ತು, ಏನ್ ಮುಂದೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲೇ ಅವನು ನಿರ್ಣಯ ಕೊಡುವ ಹಾಗೆ ಆ ಅಧ್ಯಕ್ಷ ಪದವಿಯಲ್ಲಿ ಇರ್ತಾನೆ ಭಗವಂತ. ಹಾಗೆ ಲೋಕವನ್ನ ತಿದ್ದುವ ಸ್ಥಾನದಲ್ಲಿರುವವ ಸಮಸ್ತ ಲೋಕಕ್ಕೆ ಅಖಿಲಾಧ್ಯಕ್ಷ. ಭೂತ ಭಾವನ, ಭೂತಗಳು ಅಂತಂದ್ರೆ ಜೀವರಾಶಿ, ಭೂತಾನಿ ಜೀವಾಹ. ಭಾವನ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆ ತ್ಯಭಿಧೀಯತೆ ಅಂತ ಮಾತು. ಸೃಷ್ಟಿ ಸ್ಥಿತಿ ನಿಯಮನ ಸಂಹಾರ ಇದು ಮೂರೂ ಸೇರಿ ಭಾವನ ಅಂತ. ಈ ಜೀವಿಗಳಿಗೆ ಭೂತಗಳಿಗೆ ಭಾವನೆಯನ್ನು ಕೊಡುವವನು ಅವನೇ. ಆದ್ರಿಂದಾಗಿ ಪೂರ್ವಜ, ಎಲ್ಲರಿಗಿಂತ ಮೊದಲಿದ್ದವನೇ. ವಾಸುದೇವ ವಾ ಇದಮಗ್ರ ಆಸೀತ್, ನಾರಾಯಣೋ ವಾ ಇದಮಗ್ರ ಆಸೀತ್, ನ ಬ್ರಹ್ಮ ನ ಚ ಶಂಕರ ಇತ್ಯಾದಿ ವೇದಗಳಲ್ಲಿ ಹೇಳಿದ್ದು ಅವನನ್ನ ಪೂರ್ವತಃ ಸರ್ವಸ್ಮಾತ್ ಪೂರ್ವಂ ಯಹ ಅಸ್ತಿ ಸಹ ಪೂರ್ವಜ. ಪೂರ್ವಜ ಹೇಗೆ ಅಂದ್ರೆ ತನ್ನನ್ನು ತಾನೇ ಹುಟ್ಟಿಸ್ಕೊಳ್ಬೇಕು, ಬೇರೆ ಯಾರು ಹುಟ್ಟಿಸೋರಿಲ್ಲ. ಅದಕ್ಕೆ ಅವನು ಸ್ವಯಂಭೂ ಅಂತಾನು ಹೆಸರಿದೆ. ಸ್ವಯಂ ತಾನಾಗಿ ಭವತಿ. ಅವನೇ ಒಂದಾಗಿದ್ದವನಿಗೆ ಇಷ್ಟ ಆಗ್ಲಿಲ್ಲ. ಬಹುಸ್ಯಾಂ ಪ್ರಜಾಯೇಯಾಯ, ನಾನು ತುಂಬಾ ಆಗ್ಬೇಕು ಅಂತ ಅವನಿಗೆ ಯೋಚನೆ ಬಂತು. ಒಬ್ಬನೇ ಇದ್ರೆ ಚೆನ್ನಾಗಿರಲ್ಲ ಅಂತ ಅವನೇ ಅನಂತ ರೂಪಗಳನ್ನ ತೊಟ್ಟು ಸೃಷ್ಟಿಗೆ ಬೇಕಿರುವಂತಹ ಮೊದಲು ವಾಸುದೇವ ಸಂಕರ್ಣ ಪ್ರದ್ಯುಮ್ನ ನಿರುದ್ಧ ನಾರಾಯಣ ಅಂತ 5 ರೂಪ ತೊಟ್ಟ. ಮೊದಲು 2 ಆದ ಆತ್ಮ ಅಂತರಾತ್ಮ ಅಂತ, ಆಮೇಲೆ 3 ಆದ ವಿಶ್ವ ತೈಜಸ ಪ್ರಾಜ್ಞ ಅಂತ, ಆಮೇಲೆ 4 ಆದ ವಾಸುದೇವ ಸಂಕರಣ ಪ್ರದ್ಯುಮ್ನ ಅಂತ, ಆಮೇಲೆ 5 ಆದ ವಾಸುದೇವ ಸಂಕರಣ ಪ್ರದ್ಯುಮ್ನ ನಿರುದ್ಧ ನಾರಾಯಣ ಅಂತ, ಆಮೇಲೆ 6 ಆದ ಅದಕ್ಕೆ ಭೂವರಾಹ ಸೇರಿತು, ಆಮೇಲೆ 7 ಆದ 8 ಆದ. ಹೀಗೆಲ್ಲ ಅವನ ವ್ಯೂಹ ರೂಪಗಳೆಲ್ಲ ಒಂದಿಷ್ಟು ಹೇಳುವುದಿದೆ 1000 ತನಕ. ಮತ್ತೆ ಅನಂತ ಅಂತ ಒಂದು ಸಂಖ್ಯೆಯಲ್ಲಿ ಭಗವಂತನ ರೂಪಗಳನ್ನ ಹೇಳ್ತಾರೆ. ಹೀಗೆ ಅನಂತ ರೂಪಗಳಿಗೆ ಅವನು ಎಲ್ಲದಕ್ಕಿಂತ ಮೊದಲಿದ್ದು ರೂಪುಗೊಂಡವನಾದ್ರಿಂದಾಗಿ ಪೂರ್ವಜ ಅಂತ ಕರೀತಾರೆ. ಮತ್ತು ಸಂಗತಿ ಏನು ಅಂದ್ರೆ ಆಮೇಲೆ ಯಾವುದು ಕಾಣಿಸಿತೋ ಅದು ಪೂರ್ವಜವೇ. ಈಗ ನರಹರಿ ರೂಪ ಈಗ ಕಂಬದಿಂದ ಬಂದ ಮೇಲೆ ಲೋಕದಲ್ಲಿ ಆಮೇಲೆ ನರಸಿಂಹ ಅನ್ನುವ ರೂಪಕ್ಕೆ ಪ್ರಸಿದ್ಧಿ ಬಂದದ್ದಲ್ಲ. ಆಗ ಮತ್ತೆ ಲೋಕದಲ್ಲಿ ಕೀರ್ತಿತವಾಯಿತು. ಯಾಕೆಂದ್ರೆ ಆ ರೂಪ ಅವನಿಗೆ ಕಂಬದಿಂದ ಬರುವ ಮುನ್ನವೇ ಪ್ರಹ್ಲಾದ ಆ ರೂಪದ ದರ್ಶನವನ್ನು ಮಾಡಿದ್ದ.
ಅವನನ್ನ ಬೆಟ್ಟದಿಂದ ಬೀಳುವಾಗ ಎತ್ತಿದ್ದು ಅದೇ ನರಹರಿ ರೂಪ, ಸಮುದ್ರದಲ್ಲಿ ಎಸೆದಾಗ ಅವನನ್ನು ರಕ್ಷಿಸಿದ್ದು ಅದೇ ರೂಪ. ಅವನು ಆ ರೂಪವನ್ನೇ ಕಂಡು ಅಲ್ಲಿಂದನೇ ಅವನಿಗೆ ರಕ್ಷಣೆ ಆಗಿತ್ತು. ಮತ್ತೆ ಯಾವ ರೂಪಗಳು ಹೊಸದಾಗಿ ದೇವರು ತೆಗೆದುಕೊಳ್ಳುವುದು ಅಂತಿಲ್ಲ, ಎಲ್ಲವೂ ಇದ್ದದ್ದನ್ನೇ ಪ್ರಕಟಪಡಿಸುವುದಷ್ಟೇ. ಹಾಗಾಗಿ ನರಹರಿ ರೂಪ ಅಂತ ಅನ್ನೋದು ಈಗಕ್ಕೆ ಲೋಕಕ್ಕೆ ಪ್ರಸಿದ್ಧಿ ಬರ್ಲಿಕ್ಕೆ ಒಂದು ಸರಿಯಾದ ಘಟನೆ ಬೇಕಿತ್ತು, ಅದು ಪ್ರಹ್ಲಾದನ ಮುಖದಲ್ಲಿ ಲೋಕಕ್ಕೆ ಪ್ರಸಿದ್ಧಿಗೆ ಬಂತು. ಆದ್ರೆ ಅದಕ್ಕಿಂತ ಮುಂಚೆಯೂ ಈ ರೂಪ ಇದೆ. ಪೂರ್ವಜ ಅಂದ್ರೆ ಈ ರೂಪ ಫಸ್ಟ್ ಟೈಮ್ ಬಂದು ಈದ್ಮೇಲೆ ಇನ್ನು ಮುಂದೆ ದೇವರಿಗೊಂದು ಹೊಸ ರೂಪ ಅಂತ ಅವನನ್ನ ಆಲಿಯಾಸ್ ಅಂತ ಒಂದು ಹೊಸ ಶಬ್ದ ಸೇರಿಸಿ ಅವನನ್ನ ಇನ್ನೊಂದು ಶಬ್ದದಿಂದ ಗುರುತಿಸಿದ್ದಲ್ಲ, ಅವನ ಮೊದಲ ರೂಪವೇ ಅದು. ದಿಷ್ಟ್ಯಾತೆ ನಿಹತಃ ಪಾಪಃ ತೇ ಆ ನಿನ್ನ ಅಂದ್ರೆ ದಿಷ್ಟ್ಯ ಅಂದ್ರೆ ಅದೃಷ್ಟವಶಾತ್ ಅಂತ ಒಂದರ್ಥ. ದಿಷ್ಟ್ಯ ಅಂದ್ರೆ ಭಗವತ್ ಶಕ್ತಿಯ ಅಥವಾ ಭಗವದ್ ಜ್ಞಾನೇನ. ದಿಷ್ಟಂ ಜ್ಞಾನಂ. ದಿಷ್ಟ ಅಂತಂದ್ರೆ ಅವನಿಗೆ ಸರ್ವಜ್ಞ ಅಂತ ಅರ್ಥ. ಅವನಿಗೆ ಎಲ್ಲವೂ ತಿಳಿದದ್ದಾದ್ರಿಂದ ಲೋಕದ ಜ್ಞಾನದಿಂದ ಪಾಪಃ ನಿಹತಃ. ಪಾಪ ಯಾರು? ಹಿರಣ್ಯಕಶಿಪು ನಿಹತಃ ಕೊಲ್ಲಲ್ಪಟ್ಟ. ಲೋಕ ಸಂತಾಪನಃ ಅಸುರಃ. ಎಂಥವನವನು? ಅಸುರ ಲೋಕ ಸಂತಾಪನ, ಸಮ್ಯಕ್ ತಾಪಯತಿ, ಚೆನ್ನಾಗಿ ಹಿಂಸೆ ಮಾಡುತ್ತಿದ್ದ, ಎಲ್ಲರನ್ನು ಕೂಡ ನಾಶಗೊಳಿಸಿದ್ದ ಅಂತ ಅಸುರ ಇವನು. ಅಸುಶುರಮಂತೆ ಇತಿ ಅಸುರಾಹ. ಅಸು ಅಂದ್ರೆ ಇಂದ್ರಿಯಗಳು. ಅಸು ಅಂದ್ರೆ ಇಂದ್ರಿಯಗಳ ಸುಖವೇ ಪರಮ ಸುಖ ಅಂತ ಭಾವಿಸಿದವನು ಅಸುರ. ಅಸುರ ಅಂದ್ರೆ ನಾವು ಕೂಡ. ಅಸುರ ಅಂದ್ರೆ ಕೋಡಿರ್ಬೇಕು, ದಾಡೆ ಇರ್ಬೇಕು ಅಂತ ಅರ್ಥ ಅಲ್ಲ. ಇಂದ್ರಿಯಗಳ ಸುಖವೇ ಪರಮ ಸುಖ ಅಂತ ಭಾವಿಸಿ ಉಳಿದದ್ದೆಲ್ಲವನ್ನು ತ್ಯಾಗ ಮಾಡಿದ್ರೆ ನಾವು ಅಸುರರೇ. ಯೋಸೌ ಲಬ್ಧವರೋ ಮತ್ತೋ ನವದ್ಯೋ ಮಮ ಸೃಷ್ಟಿಭಿಃ ತಪೋಯೋಗ ಬಲೋನ್ನತಃ ಸಮಸ್ತ ಜನಹಾನಿಧನಃ. ಯಹ ಅಸೌ ಲಬ್ಧವರಃ ಮತ್ತಃ. ಮತ್ತಃ ಲಬ್ಧವರಃ, ನನ್ನಿಂದ. ಮತ್ತಃ ಅಂದ್ರೆ ಮದಮತ್ತ ಅಂತ ಅರ್ಥ ಅಲ್ಲ ಇಲ್ಲಿ. ಮತ್ತಃ ಲಬ್ಧವರಃ, ನನ್ನಿಂದ ವರವನ್ನ ಪಡೆದವನಾಗಿ. ನ ವದ್ಯಃ ಮಮ ಸೃಷ್ಟಿಭಿಃ, ನನ್ನ ಸೃಷ್ಟಿಯಲ್ಲಿ ಇದ್ದ ಯಾವುದರಿಂದ ಅವನಿಗೆ ಸಾವಿರ್ಲಿಲ್ಲ, ಯಾಕಂದ್ರೆ ನೀನ್ ನನ್ನ ಸೃಷ್ಟಿ ಅಲ್ಲ ಅಂತ. ಇದನ್ನ ಹಿರಣ್ಯಕಶಿಪುವಿಗೆ ತಲೆಗೆ ಹೋಗ್ಲಿಲ್ಲ. ಸೃಷ್ಟಿ ಅನ್ನುವುದೇ ಮೊದ್ಲು, ಆಮೇಲೆ ಉಳಿದಿತ್ತು ಅಂತ. ಹಾಗಾಗಿ ಮೊದಲಿರೋನವನಾದ್ರಿಂದಾಗಿ ಅವನ ಮಾತಿನಂತೆ ನಾವು ಯಾರನ್ನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವಿಷ್ಣುವನ್ನು ಕೂಡ ನಾನು ಅನಾಯಾಸವಾಗಿ ನಿಗ್ರಹಿಸಬಹುದು ಅಂತ. ದೇವ್ರು ಬೇಕು ಅಂತ ಮಧ್ಯ ತಗೊಂಡಿದ್ದಾನೆ. ಈ ಸುದಿದ್ದು ಆ ಕೊನೆಯದ್ದೆಲ್ಲ ತಗೊಂಡು ಅವನು ಮೇನ್ ಸ್ಟ್ರೀಮ್ ಅಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಬಾಕಿಯವರೆಲ್ಲ ಸಂಹಾರವೇ ಪ್ರಧಾನ ಅಂತ ಕೆಲವರು, ಅದರಿಂದಾಗಿ ರುದ್ರನತ್ತವರಕ್ಕೆ ತಗೊಳ್ಳಿಕ್ಕೆ ಹೋಗ್ತಾರೆ, ಯಾಕಂದ್ರೆ ಕೊಲ್ಲುದವನು ಅಂತ. ಇವನು ಸೃಷ್ಟಿಗೆ ಪ್ರಧಾನ ವ್ಯಕ್ತಿ ಆದ್ರಿಂದಾಗಿ ಇವನೇ ಮೊದಲು ಅಂತ. ಆದ್ರೆ ಇವರಿಬ್ಬರನ್ನು ಸ್ಥಿತಿಯಲ್ಲಿಡುವವನು ಇವನೇ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರಿಂದಾಗಿ ಇವರಿಬ್ರು ಬದುಕಬೇಕು ಅಂದ್ರೆ ಅವನು ಸ್ಥಿತಿಕರ್ತೃವಾಗಿ ನಿಂತಿರ್ತಾನೆ ಅಂತ. ಮಮ ಸೃಷ್ಟಿಭಿಃ ವದ್ಯ ತಪೋಯೋಗ ಬಲೋನ್ನದ್ಧ. ಉನ್ನದ್ಧ ಅಂದ್ರೆ ಉನ್ಮತ್ತನಂತೆ. ಎಲ್ಲರನ್ನೂ ಕೂಡ ನದ್ದ ಅಂದ್ರೆ ನಹ ಬಂಧನೆ, ಕಟ್ಟಿ ಹಾಕ್ತಿದ್ದ. ತನ್ನ ತಪಸ್ಸಿನ ಬಲ, ಯೋಗದ ಬಲದಿಂದ ಅನೇಕ ಜನರನ್ನು ಕಟ್ಟಿ ಹಾಕಿ ಅವರ ಶಕ್ತಿ ಸಾಮರ್ಥ್ಯಗಳನ್ನ, ತೇಜಸ್ಸುಗಳನ್ನ ನಿಸ್ಸಾರವನ್ನಾಗಿಸ್ತಾ ಇದ್ದ. ಸಮಸ್ತ ಜನ ಹಾನಿದ. ಆ ಕಾಲದಲ್ಲಿದ್ದ ಎಲ್ಲ ಜನರಿಗೂ ಹಾನಿಯನ್ನ ಉಂಟು ಮಾಡಿದವನಾಗಿದ್ದ. ದಿಷ್ಟ್ಯಾಸ್ಯ ತನಯ ಸಾಧು ಮಹಾಭಾಗವತೋರ್ಭಕ ತ್ವಯಾ ವಿಮೋಚಿತೋ ಮೃತ್ಯೋರ್ದಿಷ್ಟ್ಯಾ ತಸ್ಮೈ ರೋಧುನ. ಅಸ್ಯ ದಿಷ್ಟ್ಯ ತನಯ, ಇವನ ಮಗ. ಅದೃಷ್ಟವಶಾತ್ ಅಂತ ನಾವು ಹೇಳ್ತೇವಲ್ಲ, ಅದೃಷ್ಟ ಅಂದ್ರೆ ಏನು, ಒಂದು ಮಾತಿದೆ ಏನದು, ಅದು ಭಗವಂತನದ್ದೇ ಇಚ್ಛೆ ಅಂತ ಅನ್ನೋ ಅರ್ಥದಲ್ಲಿ ಒಂದು ಮಾತು ಗೀತಾ ತಾತ್ಪರ್ಯದಲ್ಲೂ ಭಾಷ್ಯದಲ್ಲೂ ಎಲ್ಲೋ ಬರುತ್ತೆ. ಅರ್ಥ ಆಯ್ತು. ಯದೃಚ್ಛಾತ್ ಅದೃಚ್ಛಾ ಸ್ಯಾತ್. ಯದೃಚ್ಛ ಅಂದ್ರೆ ತದೃಚ್ಛ, ಋಚ್ಛ ಅಂದ್ರೆ ಋಚ್ಛ ಜೀಪ್ಸಾಯ, ಅವನ ಇಚ್ಛೆ. ಯದೃಚ್ಛ ಅನ್ನೋ ಶಬ್ದಕ್ಕರ್ಥ ಅವನ ಇಚ್ಛೆ ಅಂತ ಅರ್ಥ. ನಾವು ಯಾದೃಚ್ಛಿಕವಾಗಿ ಸಿಕ್ತು, ಅಕಸ್ಮಾತ್ ಆಗಿ ಸಿಕ್ತು. ಅಕಸ್ಮಾತ್ ಇತ್ಯಸ್ಯ ಕೋರ್ತಃ ಕಸ್ಮಾದಿತಿ ವಯಂ ನ ಜಾನೀಮಃ. ಅಕಸ್ಮಾತ್, ಕಸ್ಮಾದಿತಿ ನ ಜ್ಞಾಯತೆ, ಅತಃ ಅಕಸ್ಮಾತ್. ಅಕಸ್ಮಾತ್ ಅಂದ್ರೆ ಯಾರು ಇಲ್ದೆ ಆಗುದು ಅಂತ ಅರ್ಥ ಅಲ್ಲ, ಯಾರಿಂದಾಯ್ತು ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಹಾಗೇನೆ ಇದು ದಿಷ್ಟ ಅಂತಂದ್ರೆ ದಿಷ್ಟ್ಯಾ ಅದೃಷ್ಟವಶಾತ್ ಅಸ್ಮಾಭಿನ ದೃಷ್ಟ. ಅದೃಷ್ಟ ಇತ್ಯಸ್ಯ ಕೋರ್ತಃ, ಯಾರಿಂದ ಆಯ್ತು ಅಂತ ನಾವು ನೋಡ್ಲಿಲ್ಲ, ಒಟ್ಟಂತೂ ಆಯ್ತು. ಹಾಗಂತ ಹೇಳಿ ಯಾರು ಇಲ್ಲದೆ ಆದದ್ದಲ್ಲ, ಕಾಣದ ಯಾರಿಂದಲೋ ಕಾಣದ ಕೈವಾಡದಿಂದ ನಡೆದದ್ದು. ಹೀಗೆ
ಅಸ್ಯ ತನಯ ಈ ಪ್ರಹ್ಲಾದ ಸಾಧು ಅತ್ಯಂತ ಸಜ್ಜನ, ಮಹಾಭಾಗವತಃ ಭಾಗವತ ಧರ್ಮದಿಂದ ಬದುಕಿದವ, ಎಂದೂ ಕೂಡ ಯಾರನ್ನು ಕೂಡ ನೋಯಿಸುವ ಆಲೋಚನೆಯನ್ನು ಮಾಡಿದವನಲ್ಲ ಪ್ರಹ್ಲಾದ. ಹಾಗಾಗಿ ಮಹಾಭಾಗವತಃ. ಆಮೇಲೆ ಅರ್ಭಕಃ, ಎಲ್ಲದಕ್ಕಿಂತ ಹೆಚ್ಚು ಪುಟ್ಟ ಹುಡುಗ, ಪುಟ್ಟ ಮಗು. ಆದ್ರಿಂದಾಗಿ ದೇವರಿಗೆ ಬಹಳ ಬೇಗ ಇಷ್ಟ ಆಯ್ತು. ಆದ್ರೆ ನಾವು ಮಕ್ಕಳು ಎಲ್ಲಿ ಆದ್ರೂ ಏನಾದ್ರು ಜಪ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಒಂದಿಷ್ಟು ಸ್ತೋತ್ರ ಹೇಳ್ತಾರೆ, ಅದೆಲ್ಲ 60 ಆದ್ಮೇಲೆ ಈಗೆಲ್ಲ ಹೋಗ್ಬಾರ್ದು, ಶಾಲೆಗೆ ಹೋಗು, ಹಾಳಾಗಿ ನಿನ್ನನ್ನೇ ಅರಿಮೊದಲು ಏನು, ನಿನ್ನಂತೆ ನೀನಾಗು, ನಿನ್ನನ್ನೇ ಅರಿಮೊದಲು, ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಬಾಲ್ಯದಲ್ಲಿ ಕತ್ತೆ ಮರಿ ಏಸೊಂದು ಚೆಲುವಿತ್ತು, ಏಸೊಂದು ಮುದ್ದಿತ್ತು, ಕೊನೆಗೆ ತನ್ನಪ್ಪನಂತಾಗಿ ಹಾಳಾಗಿ ಹೋಯ್ತು ಅಂತ. ಅಂದ್ರೆ ಯಾವುದು ಕೂಡ ಯಾರನ್ನು ಅನುಕರಿಸ್ಲಿಕ್ಕೆ ಹೋಗಿ ನಾವೇ ಕಳೆದು ಹೋಗ್ಬಿಡ್ತೀವಿ. ನಮ್ಮ ತನವನ್ನು ನಾವು ಉಳಿಸ್ಕೊಳ್ಬೇಕು. ಹಾಗೆ ಇಲ್ಲಿ ಅರ್ಭಕ ಪುಟ್ಟ ಹುಡುಗ ತನ್ನತನವನ್ನು ಉಳಿಸಿಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿದ. ತ್ವಯಾ ವಿಮೋಚಿತ, ನಿನ್ನಿಂದಲೇ ಬಿಡಿಸಲ್ಪಟ್ಟ, ಮೃತ್ಯೋಹ ವಿಮೋಚಿತ ದಿಷ್ಟ್ಯಾ ತಸ್ಮೈ ವರೋಧುನ. ನಿನ್ನ ಅನುಗ್ರಹ ಅಲ್ಲದೆ ಇದ್ರೆ ಈಗ ಅವನನ್ನ ರಕ್ಷಿಸೋರು ಯಾರಿದ್ರು, ನೀನ್ ಅವನನ್ನ ಕಾಪಾಡಿದ್ದಿ ಅನ್ನುವ ಕಾರಣಕ್ಕೋಸ್ಕರ ಅವನೀಗ ಬದುಕಿ ಇದ್ದಾನೆ. ತಸ್ಮೈ ವರಹ ಅಧುನಾ ತಸ್ಮೈ ವರಹ ದಿಷ್ಟ್ಯ, ಅವನಿಗೆ ನೀನ್ ಸಿಕ್ಕಿದ್ದು ಒಂದು ದೊಡ್ಡ ಭಾಗ್ಯ. ಅವನಿಂದಾಗಿ ನಮಗೂ ನಿನ್ನ ಈ ರೂಪವನ್ನ ನೋಡ್ಲಿಕ್ಕಾಯ್ತು ಅಂತ ಅನ್ನೋದು ಇನ್ನೂ ದೊಡ್ಡ ಭಾಗ್ಯ. ಏತದ್ವಪುಸ್ತೆ ಭಗವಾನ್ ಧ್ಯಾಯತಃ ಪ್ರಯತಾತ್ಮನ ಸರ್ವತೋ ಗೋತ್ರತಂತ್ರಾಸಾನ್ ಮೃತ್ಯೋರಪಿ ಜಿಗಾಂಸತಃ. ಏತದ್ವಪು, ಈ ಶರೀರ ಉಂಟಲ್ಲ, ನರಸಿಂಹದೇವರ ಈ ವಿಚಿತ್ರವಾದ ರೂಪ, ಏತದ್ವಪು ತೇ ಭಗವಾನ್ ಧ್ಯಾಯತಃ ಪ್ರಯತಾತ್ಮನಃ, ಈ ರೂಪವನ್ನ ಧ್ಯಾನ ಮಾಡುವುದಕ್ಕೆ ಪ್ರಯತ್ನ ಪಟ್ರೆ ತುಂಬಾ ಒಳ್ಳೇದು. ಭಗವಾನ್ ಧ್ಯಾಯತಃ ಪ್ರಯತಾತ್ಮನಃ ಸರ್ವತಃ ಗೋಪ್ತೃ, ಈ ರೂಪವನ್ನ ಯಾರು ಧ್ಯಾನ ಮಾಡಿ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣವು ಅಂತ ಮನೆಯಿಂದ ಹೊರಡುವಾಗ ಈ ಶ್ಲೋಕವನ್ನ ಹೇಳಿಕೊಂಡು ಹೋಗುವ ಒಂದು ಸಂಪ್ರದಾಯ ಇದೆ. ಅಗ್ರತಃ ನಾರಸಿಂಹಶ್ಚ ಪೃಷ್ಠತಃ ಗೋಪಿನಂದನ ಉಭಯೋ ಪಾರ್ಶ್ವಯೋ ಆಸ್ತಾಂ ಸಶರವು ರಾಮಲಕ್ಷ್ಮಣವು. ಎರಡು ಭಾಗಗಳಲ್ಲಿ ಧನುಸ್ಸನ್ನ ಹಿಡಿದ ರಾಮಲಕ್ಷ್ಮಣರು ನಮ್ಮ ಸುತ್ತ ರಕ್ಷಣೆಗಾಗಿ ಸದಾ ಇರ್ತಾರೆ ಅಂತ ಧ್ಯಾನ ಮಾಡಬೇಕು ಅಂತ ಮಾತಿದೆ. ಹಾಗೆಯೇ ಈ ನರಸಿಂಹ ರೂಪವನ್ನ ಧ್ಯಾಯತಃ ಧ್ಯಾನ ಮಾಡುವವನಿಗೆ, ಪ್ರಯತಾತ್ಮನಃ ಪ್ರಯತ್ನ ಪೂರ್ವಕವಾಗಿ ಅದಕ್ಕೆ ಶರಣಾದವನಿಗೆ, ಸರ್ವತಃ ಗೋಪ್ತೃ ಎಲ್ಲ ಕಡೆಯಿಂದಲೂ, ಗೋಪ್ತ ಅಂದ್ರೆ ರಕ್ಷಕ, ಗೋಪ್ತೃವಾಗಿ ತಂತ್ರಾಸಾನ್ ಮೃತ್ಯೋಹ ಅಪಿ ಜಿಘಾಂಸತಃ, ಮೃತ್ಯುವಿಗೂ ಮೃತ್ಯುವನು, ಮೃತ್ಯುಂ ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೂ ಮೃತ್ಯು ಎನಿಸಿದಂತಹ ಮೃತ್ಯೋರಪಿ ಜಿಘಾಂಸತಃ, ಮೃತ್ಯುವನ್ನೂ ಕೂಡ ಕೊನೆಗೆ ಉಪ್ಪಿನಕಾಯಿ ತರ ಬಾಯಿಗೆ ಹಾಕುತ್ತಾನೆ ಇವನು. ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ ಕಠೋಪನಿಷತ್ತು. ಯಸ್ಯ ಬ್ರಹ್ಮಚಕ್ಷತ್ರಂಚ, ಬ್ರಹ್ಮ ಮತ್ತು ಕ್ಷತ್ರ ಇವನಿಗೆ ಓದನ ತುತ್ತು ಅನ್ನ, ಮೃತ್ಯು ಯಸ್ಯೋಪಸೇಚನಂ, ಹಾಗೆ ಉಪ್ಪಿನಕಾಯಿಗೆ ನೆಕ್ಲಿಕ್ಕೆ ಯಮನೇ ಸಿಗುದು ತುದಿಯಲ್ಲಿ. ಇನ್ನು ಬೇರೆ ಬೇರೆಯವರೆಲ್ಲ ಇದ್ದಾರೆ, ಪಲ್ಯ ಇದೆ, ಇದು ಕೋಸಂಬರಿ ಇದೆ, ಈ ಕಡೆಯಿಂದ ಇನ್ನೇನು ಪಳದ್ಯಾಗಳದ್ದೇನೋ ಇರುತ್ತಲ್ಲ, ಎಲ್ಲಾ ತರದ ಪದಾರ್ಥಗಳಿಗೂ ಒಂದೊಂದು ದೇವತೆಗಳನ್ನೆಲ್ಲ ಕೊನೆಗೆ ಅವನು ಪ್ರಳಯ ಕಾಲದಲ್ಲಿ ದೊಡ್ಡ ಆಲದೆಲೆಯನ್ನ ಹಾಕೊಂಡು ಊಟ ಮಾಡ್ತಾನಂತೆ ಒಂದ್ಸಲ. ಊಟ ಮಾಡುವಾಗ ಇವರೆಲ್ಲ ಏನೇನು ಅಂತ ಮಾತು ಬರುತ್ತೆ. ಹಾಗಾಗಿ ಮೃತ್ಯುವಿಗೂ ಮೃತ್ಯುವೆನಿಸಿದಂತಹ ಈ ಭಗವಂತನ ರೂಪವೇ ನಮ್ಮನ್ನ ಗೋಪ್ತೃ ರಕ್ಷಣೆ ಮಾಡಬೇಕಾದದ್ದು ಸರ್ವತಃ ಎಲ್ಲ ದಿಕ್ಕಿನಿಂದಲೂ ಕೂಡ ಅಂತ ಅವನನ್ನ ಸ್ತೋತ್ರ ಮಾಡ್ತಾನೆ. ಶ್ರೀ ಭಗವಾನುವಾಚ ಮೈವಂ ವಿಧೋ ಸುರಾಣಾಂ ತೇ ಪ್ರದೇಯ ಪದ್ಮ ಸಂಭವ ವರ ಕ್ರೂರ ನಿಸರ್ಗಾಣಾಂ ಅಹೀನಾಮೃತಂ ಅಹೀನಾಂ ಅಮೃತಂ ಯಥಾ. ಅಹಿಗಳಿಗೆ, ಅಹಿ ಅಂದ್ರೆ ಸರ್ಪಗಳು, ಸರ್ಪಗಳಿಗೆ ಒಂದು ವೇಳೆ ಅಮೃತ ಕೊಟ್ರೆ ಮೊದಲೇ ದಂದಶೂಕಗಳು ಅಂದ್ರೆ ವಿಷಮಯ, ಯಾವಾಗ್ಲೂ ಹಲ್ಲಿನಲ್ಲಿ ಇನ್ನೊಬ್ಬರಿಗೆ ವಿಷ ಕಾರಿದ್ರೇನೆ ಅವುಗಳಿಗೆ ಜೀವನ, ಇಲ್ಲ ಅಂದ್ರೆ ಅವುಗಳು ಸತ್ತೋಗ್ತವೆ, ಒಳಗೆ ವಿಷ ತುಂಬಿ ತಮ್ಮ ವಿಷದಿಂದ ತಾವೇ ಪ್ರಾಣ ಬಿಡುತ್ತವೆ. ಅದಕ್ಕೋಸ್ಕರ ಮರಕ್ಕಾದ್ರೂ ಹೋಗಿ ಅದು ಹೊಡೆದು ತನ್ನ ವಿಷವನ್ನ ಕಾರಿ ಖಾಲಿ ಮಾಡಿಕೊಳ್ಳುತ್ತೆ. ಅಂತ ಎಲ್ಲರಿಗೂ ಮೊದಲೇ ವಿಷಮಯವಾದ
ಉಪದ್ರವನ್ನು ಕೊಡುವಂತಹ ಸರ್ಪಗಳಿಗೆ ಅಮೃತವನ್ನು ಕುಡಿಸಿ ಅದು ಇನ್ನೂ ಸಾವಿರಾರು ವರ್ಷ ಚೆನ್ನಾಗಿ ಬದುಕು, ಇನ್ನೊಂದು 100 ಕೋಟ್ಯಂತರ ಜನರನ್ನ ನೀನು ಸಂಹಾರ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡಿಕೊಟ್ರೆ ಹೇಗಾಗುತ್ತೋ ಹಾಗಾಯ್ತು ನೀನು ಈ ಹಿರಣ್ಯಕಶಿಪುವಿಗೆ ಕೊಟ್ಟ ವರ. ಅವನು ಹೇಳುವ ಮಾತು ಏನು ಅಂದ್ರೆ, ಹೇ ಪದ್ಮಸಂಭವ, ಮೈವಂ ವಿಧಂ ವರಂ ವರಹ ಅಸುರಾಣ ಅಂತೆ ಪ್ರದೇಯ. ಇಂಥ ವರಗಳನ್ನೆಲ್ಲ ಕೊಡ್ಬೇಡಪ್ಪ. ಏನ್ ನಾರ್ಮಲ್ ಆಗಿ ಹುಟ್ಲಿಕ್ಕೆ ಇಲ್ಲ, ಮೇಲಾಗ್ಬಾರ್ದು, ಕೆಳಗಾಗ್ಬಾರ್ದು, ಒಳಗಾಗ್ಬಾರ್ದು, ಹೊರಗಾಗ್ಬಾರ್ದು, ಎತ್ತರ ಆಗ್ಬಾರ್ದು, ತಗ್ಗಾಗ್ಬಾರ್ದು, ಹಗಲಾಗ್ಬಾರ್ದು, ರಾತ್ರಿ ಆಗ್ಬಾರ್ದು, ಆಯುಧ ಆಗ್ಬಾರ್ದು, ಮನುಷ್ಯ ಆಗ್ಬಾರ್ದು, ಪ್ರಾಣಿ ಆಗ್ಬಾರ್ದು, ಏನಿಲ್ಲ. ಆಗಬಾರ್ದುಗಳ ಮಧ್ಯದಲ್ಲಿ ಆಗುದೇನು? ತುಂಬಾ ಕ್ಲಿಷ್ಟವಾದ ವರವನ್ನು ಕೊಟ್ಟು ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಿ ನೋಡುವ, ಇಂಥ ವರವನ್ನು ಮೀರಿ ನಿನಗೇನಾದ್ರೂ ಸಾಮರ್ಥ್ಯ ಇದ್ರೆ ಆ ರಾಕ್ಷಸನ್ನು ಕೊಲ್ಲಿ ಟ್ರೈ ಮಾಡು ನೋಡೋಣ ಅಂತ ಹೀಗೊಂದು ನೀನು ಮೈವಂ ವಿಧ ಅಸುರಾಣಾಂ ವರಹ ಪ್ರದೇಯ ಹೇ ಪದ್ಮಸಂಭವ, ಕ್ರೂರ ನಿಸರ್ಗಾಣಾಂ ಅಹೀನಾಂ. ಮೊದಲೇ ಕ್ರೂರ ನಿಸರ್ಗ ಅಂದ್ರೆ ಸ್ವಭಾವ. ಯಾರ ಸ್ವಭಾವವೇ ಸಹಜವಾಗಿ ಕ್ರೂರವೋ ಅವರಿಗೆ ಅಮೃತ ಕೊಟ್ರೆ ಏನಾಗ್ಬೇಕು? ಅವ್ರು ಇನ್ನೂ ಕ್ರೂರ ಸ್ವಭಾವವನ್ನ ಲೋಕದುದ್ದಕ್ಕೂ ಕೂಡ ಹಬ್ಬಿಸ್ತಾರೆ. ಅದರಿಂದಾಗಿ ಹಾಗೆ ಮಾಡಬಾರದು ಅಂತ ಸುಮ್ಮನೆ ಅವನನ್ನೊಂದು ಚತುರ್ಮುಖನನ್ನು ವರ ಕೊಡುದು ಅಂದ್ರೆ ಅವ್ನಿಗೆ ಭಾರಿ ಇಷ್ಟ. ಈ ರುದ್ರದೇವರು ಮತ್ತೆ ರುದ್ರದೇವನಿಗೆ ಇನ್ನೊಂದು ಹೆಸರಿದೆ, ಆಶುತೋಷ ಅಂತ. ಕೂಡಲೇ ತೃಪ್ತನಾಗಿ ಕೇಳಿದನ್ ಕೊಟ್ಬಿಡ್ತಾನೆ, ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ, ನಾನು ಯಾರ ಮೇಲೆ ಕೈ ಇಡ್ತೇನೋ ಅವ್ನು ಸುಟ್ಟೋಗ್ಬೇಕು ಅಂತ ವರ ಕೇಳಿದ್ರೆ ಅಷ್ಟು ಅಂದ್ಬಿಟ್ಟ. ಅವನ್ ಪುಣ್ಯಾತ್ಮ, ನಾನು ಟೆಸ್ಟ್ ಮಾಡ್ಬೇಕು ಅಂತ ಸೀದಾ ಪ್ರಾಕ್ಟಿಕಲ್ ಮಾಡಿ ನೋಡ್ತೇನೆ ಅಂತ ಅವನ್ ತಲೆಗೆ ಬಂದ. ಇವನು ಓಡ್ಬೇಕಾದ ಪ್ರಸಂಗ ಬಂತು. ಇದೊಂದು ದೊಡ್ಡ ಕರಕರಿ ಆಗೋಯ್ತಲ್ಲ ಅಂತ ಕೊನೆಗೆ ವಾಮನ ರೂಪಿ ಪರಮಾತ್ಮ ಅವನನ್ನು ಉಳಿಸ್ತಾ ಅಂತ. ನಮ್ಮ ಈ ಯಕ್ಷಗಾನದಲ್ಲೆಲ್ಲ ಮೋಹಿನಿ ಬಂದು ಕುಣಿದು ಕುಪ್ಪಳಿಸಿ ತಲೆ ಮೇಲೆ ಕೈ ಇಟ್ಟು ಅವನನ್ನ ಡಮಾರಾಗಿಸ್ತಾಳೆ. ಆದ್ರೆ ಭಾಗವತದಲ್ಲಿ ಬರುವ ಕಥೆ, ಅವನು ವೃಕ, ಅವನ ಹೆಸರು ನಿಜವಾಗಿ, ಆದ್ರೆ ಭಸ್ಮ ಮಾಡ್ತಾನೆ. ಆದ್ರಿಂದಾಗಿ ಅವನಿಗೆ ಹೆಸರು ಭಸ್ಮಾಸುರ ಅಂತ ಆಯ್ತು. ಈ ಭಸ್ಮಾಸುರ ಮೋಹಿನಿ ನಮಗೆ ನಾಟಕಗಳಲ್ಲಿ ಯಕ್ಷಗಾನಗಳಲ್ಲಿ ಮಾತ್ರ ಇರುದು, ಪುರಾಣದಲ್ಲಿ ವೇದವ್ಯಾಸರು ಕೊಡ್ಲಿಲ್ಲ. ಮೋಹಿನಿ ಕ್ಯಾರೆಕ್ಟರ್ ಅಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕಿಲ್ಲ, ಅಮೃತ ಕೊಡುವಲ್ಲಿದ್ದಾಳೆ, ಈ ಡ್ಯಾನ್ಸ್ ಮಾಡೋಲ್ಲಿ ಇಲ್ಲ ಅವಳು. ಈ ಯಕ್ಷಗಾನದಲ್ಲೆಲ್ಲ ಏನಂದ್ರೆ ಒಂಚೂರು ಏನಾದ್ರೂ ಹಾಸ್ಯ ಬೇಕು, ಒಂದಿಷ್ಟು ಡ್ಯಾನ್ಸ್ ಬೇಕು. ಅದಕ್ಕೆ ಹುಡುಗನಂತಂದ್ರೆ ಬೋರ್ ಆಗುತ್ತೆ, ಅದಕ್ಕೆ ಹುಡುಗಿ ಅಂತಂದ್ರೆ ಒಂದಿಷ್ಟು ಕುಣಿಸ್ಬೋದು, 4 ಹಾಡು ಆಡಿಸ್ಬೋದು. ಯಾಕಂದ್ರೆ ಅವರಿಗೆ ಕಂಟೆಂಟ್ ಬೇಕು, ಜನರಿಗೆ ರಂಜಿಸ್ಬೇಕಲ್ಲ. ಅದಕ್ಕೆ ಪಾತ್ರವನ್ನು ಬೇರೆ ಮಾಡಿಬಿಟ್ರಷ್ಟೇ. ಅವನೇನ್ ಹೇಳ್ತಾನೆ ಅಂದ್ರೆ, ಅವನು ಓಡ್ತಾ ಇರುವುದು ನೀನು ಓಡಿಸ್ಕೊಂಡ್ ಬರ್ತಾ ಇದ್ದಿ ಅಂತ ಅಲ್ಲ. ಹೌದಾ, ಮತ್ತೆ ಯಾಕೆ ಓಡ್ತಾ ಇದ್ದಾನೆ? ನೀ ಸುಮ್ನೆ ಹೇಳ್ಬೇಡ, ನಿನಗೆ ಗೊತ್ತಿಲ್ಲ ಅವನ್ ಕೊಟ್ಟವರ, ಅವನಿಗೆ ಧೈರ್ಯ ಇಲ್ಲ, ಟುಸ್ ಆಗ್ಬಿಡುತ್ತೆ ಅಂತ ಭಯ ಅವನಿಗೆ, ಅದಕ್ಕೆ ಓಡೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಬೇಕಂದ್ರೆ ಟೆಸ್ಟ್ ನೋಡು, ನಿನ್ ತಲೆ ಮೇಲೆ ಕೈ ಇಟ್ಟು ಒಮ್ಮೆ ನೋಡಿ, ಏನೂ ಆಗಲ್ಲ. ನಿಂಗ್ ನಂಬಿಕೆ ಇಲ್ಲ, ಅವ್ನ್ ಯಾಕೆ ಓಡ್ತಾ ಇದ್ದಾನೆ ನಿಂಗೆ ಅರ್ಥನೇ ಆಗಿಲ್ಲ. ನೀನು ಭಾರಿ ನಾನು ಅವನ ಮೇಲೆ ಅಹಂಕಾರ ತೋರಿಸ್ಕೊಂಡು ಕೊಂದು ಬಿಡ್ತೇನೆ ಅಂತ ಅನ್ಕೊಂಡು ಓಡ್ತಾ ಇದ್ದಾನೆ. ಓಡ್ತಾ ಇರೋದು ನೀನ್ ಕೊಳ್ತಿ ಅಂತಲ್ಲ, ನಾನ್ ಮಾತು ಸುಳ್ಳಾಯ್ತು ನಿನಗೆ ಗೊತ್ತಾಗ್ಬಿಡುತ್ತೆ ಅಂತ. ಅದಕ್ಕೆ ಅವನು ಹೌದಾ ಅಂತ ಅಯ್ಯೋ ತಲೆ ಮೇಲೆ ಕೈ ಇಟ್ಕೋತಾನೆ, ಕೃಷ್ಣಾರ್ಪಣ ಆಗ್ತಾನೆ. ಇತ್ಯುಕ್ತ್ವಾ ಭಗವಾನ್ ರಾಜನ್ ತತಶ್ಚಾಂತರ್ಧತೆ ಹರಿ ಅದೃಶ್ಯ ಸರ್ವಭೂತಾನ ಪೂಜಿತ ಪರಮೇಶ್ವರ. ಇತ್ಯುಕ್ತ್ವಾ, ಹೀಗೆ ಭಗವಂತ ಪದ್ಮ ಸಂಭವನ ಕಾಲೆಳೆದು ತತಶ್ಚ ಅಂತರ್ಧತೆ ಹರಿ, ಇಂಥ ವರ ಎಲ್ಲ ಕೊಡ್ಬೇಡಪ್ಪ, ಸ್ವಲ್ಪ ಕಷ್ಟ ಆಗುತ್ತೆ, ನಂದು ಪರಿಸ್ಥಿತಿ ನೋಡು, ನಿನ್ ಮಾತು ಉಳಿಸ್ಲಿಕ್ಕೋಸ್ಕರ ಏನೆಲ್ಲ ರೂಪ ತೊಡಬೇಕಾಗತ್ತೆ, ಏನೆಲ್ಲ ವೇಷ ಹಾಕೊಂಡ್ ಬರ್ಬೇಕಾಗತ್ತೆ ಅಂತ ಅವನನ್ನು ಒಂದು ರೀತಿ ತಮಾಷೆಯಾಗಿ ಮಾತನಾಡಿ ಅಲ್ಲಿಂದ ಹರಿಹಿ ಅಂತರ್ಧತೆ, ಹರಿಯು ಮರೆಯಾದ. ಸರ್ವಭೂತಾನಾಂ ಅದೃಶ್ಯ, ಮೊದಲೇ ಅವನು ಯಾರಿಗೂ ಸಿಗೋನಲ್ಲ, ಈಗ ಚತುರ್ಮುಖನ ಕಣ್ಣಿಗೂ ಕಾಣದಂತೆ ಮರೆಯಾಗಿ ಪೂಜಿತ ಪರಮೇಷ್ಠಿನ, ಇಷ್ಟು ಹೊತ್ತು ಪರಮೇಷ್ಠಿಯಾದಂತಹ ಚತುರ್ಮುಖನಿಂದ 4 ಮೋರೆಗಳಿಂದಲೂ ಕಾಣಿಸಿಕೊಳ್ಳುವವನಾಗಿ ಈಗ ಯಾರಿಗೂ ಕಾಣಿಸದಂತೆ, ಪೂರ್ವದಲ್ಲೇ ಯಾರಿಗೂ ಕಾಣದವ, ಈಗ ಅಂತೂ ಪೂರ್ಣ ಪ್ರಮಾಣದಲ್ಲಿ ಕಾಣದವನಾದ. ಕಾಣದಂತೆ ಮಾಯವಾದನು. ಅದಕ್ಕೆ ನಾನು ಮುಂದಿದ್ದು ಹೇಳಿ, ಕೈಲಾಸ ಸೇರ್ಕೊಳ್ಳಿಲ್ಲ ಅವನು, ಅವನು ಸತ್ಯಲೋಕಕ್ಕೆ ಹೋದ, ಅಲ್ಲ ವೈಕುಂಠಕ್ಕೆ ಹೋದ. ಸರಿ, ಶ್ಲೋಕ ಮುಂದೆ ಹೋಗ್ಲಿ. ವಿಧಿವತ್ ಪರಮೇಷ್ಠಿನಂ ತತಃ ಸಂಪೂಜ್ಯ ಭವಂ ಪ್ರಜಾಪತೀನ್ ದೇವಾನ್ ಪ್ರಹ್ಲಾದ ಭಗವತ್ ಕಲಾ. ಭಗವಂತ ಮರೆಯಾದ್ಮೇಲೆ ಪ್ರಹ್ಲಾದ ಉಳಿದವರೆಲ್ಲರನ್ನು ಕೂಡ ಒಂದೇ
ನಮಸ್ಕರಿಸಿದ. ಬಂದವರನ್ನೆಲ್ಲ, ಯಾಕೆಂದ್ರೆ ನನ್ನನ್ನ ಈ ಪ್ರಕರಣದಲ್ಲಿ ನಾಯಕನನ್ನಾಗಿ ಮಾಡಿ ನನ್ನ ಸ್ಥಾನಕ್ಕೆ ಭದ್ರತೆಯನ್ನು ತಂದುಕೊಟ್ಟವರೇ ಈ ದೇವತೆಗಳು. ಅವರಿಗೆಲ್ಲ ಸೈಡ್ ರೋಲ್ ಮಾಡಿದವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಇಲ್ಲ ಅಂದ್ರೆ ನಾಳೆ ವಾಪಸ್ ಬಂದು ಮತ್ತೆ ಜೋರ್ ಮಾಡಿದ್ರೆ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ದ. ಪರಮೇಷ್ಠಿನಂ ವಿಧಿವತು ವವಂದೆ, ಮೊದಲು ಅವನಿಗೆ ನಮಸ್ಕಾರ ಮಾಡಿದ. ಅದ್ ನೋಡಿ ಕ್ರಮ. ಆಮೇಲೆ ಭವಂ, ಆಮೇಲೆ ಪ್ರಜಾಪತಿಂ, ಆಮೇಲೆ ದೇವಾನ್. ಹೀಗೆ ಭಗವತ್ ಕಲಾ, ಇವರೆಲ್ಲರೂ ಕೂಡ ಸಾಮಾನ್ಯರಲ್ಲ, ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರಾದಂತಹ ಮಂದಿ. ಭಗವತ್ ಕಲಾ ಏತಾನ್ ಸರ್ವಾನ್ನಪಿ, ಭಗವಂತನ ಕಲೆಗಳಾಗಿ ಉಳಿದಿರುವಂತಹ ಇವರೆಲ್ಲರನ್ನೂ ಕೂಡ ಪ್ರಹ್ಲಾದ ವವಂದೇ, ನಮಸ್ಕರಿಸಿದ. ತತಃ ಕಾವ್ಯಾದಿಭಿಃ ಸಾಕಂ ಮುನಿಭಿಃ ಕಮಲಾಸನಃ ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಲಾದಮಕರೋತ್ಪತ್ತಿಂ. ಕಾವ್ಯಾದಿಭಿಃ ಸಹ ಸಾಕಂ, ಕಾವ್ಯ ಅಂದ್ರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರಿಂದ ಕೂಡಿಕೊಂಡು, ಶುಕ್ರಾಚಾರ್ಯರೇ ಮೊದಲಾದ ವಿಶೇಷ ಮಂತ್ರಿಗಳೊಂದಿಗೆ ಕೂಡಿಕೊಂಡು, ಮುನಿಗಳನ್ನ ಸೇರಿಸಿಕೊಂಡು, ಕಮಲಾಸನಃ ಚತುರ್ಮುಖನು, ದೈತ್ಯಾನಾಂ ದಾನವಾನಾಂಚ, ದೈತ್ಯರಿಗೆ ಮತ್ತು ದಾನವರಿಗೆ ಪತಿಂ ಅಕರೋತ್. ಈ ದೈತ್ಯರು ದಾನವರು ಎರಡು ಪ್ರತ್ಯೇಕ ಗಣಗಳು. ಧನುವಿನ ಮಕ್ಕಳೆಲ್ಲ ದಾನವರು, ದ್ವಿತೀಯ ಮಕ್ಕಳೆಲ್ಲ ದೈತ್ಯರು. ನಾವು ಸಮಾನಾರ್ಥಕ ಪದವಾಗಿ ರಾಕ್ಷಸರು, ದೈತ್ಯರು, ದಾನವರು ಒಂದೇ ಪದಗಳಿಂದ ಹೇಳ್ತೇವೆ. ಸಮಾನಾರ್ಥಕವಾದ ಪದಗಳಾಗ್ತವೆ ಕೆಲವೊಮ್ಮೆ ಕೆಲವೊಮ್ಮೆ. ಅಂದ್ರೆ ನಮ್ದು ಸಾಮಾನ್ಯ ಅರ್ಥದಲ್ಲಿ ತೊಂದರೆ ಕೊಡುವವರು ಅನ್ನೋ ಅರ್ಥದಲ್ಲಿ ಇದ್ದಾಗ ಸಾಮಾನ್ಯ ಅರ್ಥ. ಆದ್ರೆ ಎರಡು ಒಟ್ಟಿಗೆ ಬರ್ತಾ ಇದ್ದಾನೆ, ದೈತ್ಯ ದಾನವ ಪುಂಗವ ಅಂದ್ರೆ ಏನು? ಪರ್ಯಾಯ ಪದಗಳನ್ನೇ ಹೇಳಿ ಹೇಳಿ ಶಬ್ದ ದೊಡ್ಡ ಮಾಡ್ತಾ ಇದ್ದಾರ ಅಂದ್ರೆ ಅಲ್ಲ. ದೈತ್ಯರ ಗುಂಪು ಬೇರೆ ಇದೆ, ದಾನವರ ಗುಂಪು ಬೇರೆ ಇದೆ. ಈ ಎರಡಕ್ಕೂ ಒಡೆಯನಾದವ ಪ್ರಹ್ಲಾದ ಅಂತ ಅರ್ಥ. ದೈತ್ಯ ಅಂತ ಸಾಮಾನ್ಯವಾಗಿ ಪ್ರಯೋಗ ಮಾಡುವಾಗ ದಿತಿ ದೋ ಅವ ಖಂಡನೆ ಅಂತ, ಎಲ್ಲ ಕತ್ತರಿಸುವುದನ್ನೇ ಖುಷಿ ಪಡುವವರು ದೈತ್ಯರು ಅಂದ್ರೆ. ಸಾಮಾನ್ಯ ದೈತ್ಯರು ಅಂತಂದ್ರೆ ದ್ವಿತೀಯ ಮಕ್ಕಳು, ರಾಕ್ಷಸರು, ಒಟ್ಟು ಹಿಂಸೆ ಮಾಡುವವರು ಅಂತ ಅರ್ಥ. ದಾನವ ಶಬ್ದಕ್ಕೆ ಅಲ್ಲೂ ಕೂಡ ಧನುವಿನ ಮಕ್ಕಳು ಒಂದಾಯ್ತು, ಬೇರೆ ಅರ್ಥ ಏನೋ ಈಗ ನಂಗೆ ಈಗ ನೆನಪಾಗ್ತಿಲ್ಲ. ಒಟ್ಟು ಆ ಹಿಂಸೆ ಅಂತ ಅನ್ನೋ ಅರ್ಥದಲ್ಲಿ ಏನೋ ಒಂದು ಪದ ಇದೆ ಧನು ಶಬ್ದ. ಪ್ರತಿನಂದ್ಯ ತಥೋ ದೇವಾ ಪ್ರಯುಜ್ಯ ಪರಮಾಶಿಷ ಸ್ವಧಾಮಾನಿ ಯಯೂರಾಜನ್ ರತ್ನಾದ್ಯ ಪ್ರತಿಪೂಜಿತಾ. ದೇವಾಹ ಪ್ರತಿನಂದ್ಯ, ಅವನನ್ನು ಪ್ರತಿಯಾಗಿ ಅಭಿನಂದಿಸಿ, ಅವನು ನೀನು ಕೂಡ ನರಸಿಂಹನನ್ನು ಚೆನ್ನಾಗಿ ಪ್ರಾರ್ಥಿಸಿದ್ಯಪ್ಪ, ನಮಗೂ ತುಂಬಾ ಉಪಕಾರ ಮಾಡಿದ್ದಿ. ನೀನಿಲ್ದೆ ಹೋಗಿದ್ರೆ ಇವತ್ತು ಆ ಮೀಸೆ ಅಡಿಯ ನಗುವನ್ನು ನೋಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನೀನು ಬಂದು ಮಾತಾಡಿದ್ರಿಂದ ಅವನು ತುಂಬಾ ಖುಷಿಪಟ್ಟು ನಿನ್ ತಲೆ ಮೇಲೆ ಕೈ ಇಟ್ಟು ಆನಂದವಾಗಿ ನಮ್ಮೆಲ್ಲರನ್ನು ಕೂಡ ಪ್ರಸಾದ ದರ್ಶನ ಕೊಟ್ಟು ನಮ್ಮನ್ನೆಲ್ಲ ಸಂತೋಷ ಪಡಿಸಿದ. ಪರಮಾಶಿಷಃ ಪ್ರಯುಜ್ಯ, ಅವನ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡಿ. ಭಗವಂತ ಒಲಿದ ಮೇಲೆ ಉಳಿದ ದೇವತೆಗಳನ್ನು ಒಲಿಸ್ಲಿಕ್ಕೆ ಪ್ರತ್ಯೇಕ ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ. ದೇವರು ಒಲ್ದ್ರೆ ಅವನ ಪರಿವಾರ ಇಡೀ ಒಪ್ಕೊಂಡ್ಬಿಡುತ್ತೆ. ಇಲ್ಲಿ ಅವನು ಯಾರನ್ನು ಬೇರೆಯವರನ್ನ ಕೈ ಮುಗಿದು ತಪಸ್ಸು ಮಾಡಿ ಒಂದ್ ಬೆರಳಲ್ಲಿ ನಿಂತ್ಕೊಂಡು ಕೈ ಮೇಲೆ ಹಾಕಿ ಒಂದ್ ಸತಿ ಈ ಕಾಲ ನೋವಾಯ್ತು ಅಂತ ಆ ಕಾಲ ಎತ್ತಿ ಯಾವ ಕಷ್ಟವೂ ಪಡ್ಲಿಲ್ಲ. ಎಲ್ಲ ಅನಾಯಾಸವಾಗಿ ದೇವ್ರು ಬಂದಾಗ ಅವರೆಲ್ಲ ಬಂದಿದ್ರು. ಬಂದವರೆಲ್ಲರೂ ಪ್ರಯುಜ್ಯ ಪರಮಾಶಿಷಃ, ಅವನ ಮೇಲೆ ವಿಶೇಷವಾದ ಅನುಗ್ರಹವನ್ನ ತೋರಿ ಸ್ವಧಾಮಾನಿ ಯಯೂ ಹೋದರು, ತಮ್ಮ ತಮ್ಮ ಮನೆಗೆ ಹೋದ್ರು. ವಾಪಸ್ ಅವ್ರವ್ರ ಅಡ್ರೆಸ್ ಹುಡ್ಕೊಂಡು ಹೋದ್ರು. ಯಾರೆಲ್ಲ? ಬ್ರಹ್ಮಾದ್ಯಾಹ, ಎಲ್ಲ ಚತುರ್ಮುಖನೇ ಮೊದಲಾದ ಸಮಸ್ತ ದೇವತೆಗಳು ಈ ಪ್ರಹ್ಲಾದನಿಂದ ಪ್ರತಿಪೂಜಿತಾ, ಒಳ್ಳೆ ರೀತಿಯಿಂದ ಪೂಜ್ಯರಾಗಿ ಹೊರಟ್ರು ಮನೆಗೆ. ಏವಂ ತೌ ಪಾರ್ಷದೌ ವಿಷ್ಣೋ ಪುತ್ರತ್ವಂ ಪ್ರಾಪಿತೌ ವೈರಭಾವೇನ ತೌ ಹತೌ. ವಿಷ್ಣೋ ಪಾರ್ಷದೌ ತೌ, ವಿಷ್ಣುವಿನ ಬಾಗಿಲು ಕಾಯುವರಾದ ಅವರಿಬ್ಬರು ಹಿತೇಹ ಪುತ್ರತ್ವಂ ಪ್ರಾಪಿತವು, ಹಿತಿಯ ಮಕ್ಕಳಾಗಿ ಹಿಂದೆ ಹುಟ್ಟಿದ್ರು. ಹೃದಯ ಸ್ಥಿತೇನ ಹರಿಣ, ಹರಿ ವೈರಭಾವೇನ ತೌಹತು, ಸಾಯುವಾಗ ಹೃದಯದಲ್ಲಿ ಭಗವಂತ ಆ ರೂಪದ ಬಗೆಗೆ ಘೋರವಾದ ಭಯವನ್ನ ತಾಳಿಕೊಂಡೆ ವೈರಭಾವದಿಂದಲೇ ಪ್ರಾಣವನ್ನು ಬಿಟ್ರು. ಹಾಗಾಗಿ ಘೋರವಾದ ರೂಪವನ್ನ ತೊಟ್ಟ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಹರಿಯ ರೂಪವನ್ನ ಘೋರವಾಗಿ ಕಂಡೇ ಪ್ರಾಣ ಬಿಟ್ಟ. ಆದ್ರಿಂದ ಯಾರು? ದಿತಿ ಕಶ್ಯಪರ
ಮಕ್ಕಳಾಗಿ ಹುಟ್ಟಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಅದೇ ರೀತಿ ವೈರಭಾವದಿಂದಲೇ ಮತ್ತೆ ಮುಂದೆ ಪುನಸ್ತೌ ಪೂರ್ವಶಾಪೇನ ರಾಕ್ಷಸೌ ದ್ವೌ ಬಭೂವತು ಕುಂಭಕರ್ಣ ದಶಗ್ರೀವೌ ಹತೌ ತೌ ರಾಮ ವಿಕ್ರಮೈ ಪೂರ್ವಶಾಪೇನ ತೌ ಪೂರ್ವಶಾಪೇನ ಆ ಜಯ ವಿಜಯರು ಪೂರ್ವದ ಶಾಪದಂತೆಯೇ ಪುನಃ ದ್ವೌ ರಾಕ್ಷಸೌ ಬಭೂವತು ಇಬ್ಬರು ರಾಕ್ಷಸರಾಗಿ ಬಂದ್ರು. ಕುಂಭಕರ್ಣ ದಶಗ್ರೀವವು ಯಾರವರಿಬ್ರು? ಕುಂಭಕರ್ಣ ಮತ್ತು ದಶಗ್ರೀವ ರಾವಣ. ತೌ ರಾಮ ವಿಕ್ರಮೈ ಹತೌ ಮತ್ತೆ ರಾಮನ ಅಸಾಧಾರಣವಾದ ಬಲದಿಂದ ಮೊದಲು ಕೊಲ್ಲಿಕ್ಕೆ 2 ರೂಪದಿಂದ ಬಂದ, ಆಮೇಲೆ 2ಕ್ಕೆ 1 ಸಾಕು ಅಂತ ರಾಮನಾಗಿ ಬಂದು ಇಬ್ಬರನ್ನು ಕೂಡ ತುಂಡರಿಸಿದ. ವಿಕ್ರಮ ಅಂತಂದ್ರೆ ಸಾಮರ್ಥ್ಯ. ರಾಮನ ವಿಕ್ರಮದಿಂದ ರಾಮನ ಸಾಮರ್ಥ್ಯಗಳಿಂದ ಅವರಿಬ್ರು ಕೂಡ ವಿಕ್ರಮೈಹಿ ಅಂತಂದ್ರೆ ಪರಾಕ್ರಮ ತೋರುವ ಗುಣಗಳನ್ನ ಹೇಳಿದು. ರಾಮನ ಗುಣಗಳಿಂದ 2ನೇ ರೂಪದಲ್ಲಿ ಅವರಿಬ್ರು ಕೂಡ ಸತ್ರು. ಶಯಾನೌ ಯುಧಿ ನಿರ್ಭಿಣ್ಣ ಹೃದಯೌ ರಾಮ ಸಾಯಕೈ ತಚ್ಚಿತ್ತೌ ಜಹತುರ್ದೇಹಂ ಯಥಾ ಪ್ರಾಕ್ತರ ಜನ್ಮನಿ. ಯುಧಿ ನಿರ್ಭಿಣ್ಣ ಹೃದಯವು ಸೀಳಿದ ಎದೆಯುಳ್ಳವರಾಗಿ ಮಲಗಿದ್ರು. ಶಯಾನು ನೆಲಕ್ಕೆ ಬಿದ್ರು, ಸತ್ರು. ಹೇಗೆ? ರಾಮ ಸಾಯಕೈ, ಅದು ರಾಮ ವಿಕ್ರಮೈಹಿ ಅನ್ನೋದಕ್ಕೆ ಇನ್ನೊಂದು ಮುಖದಲ್ಲಿ ಹೇಗ್ ಸತ್ರು ಅಂದ್ರೆ ರಾಮನ ಸಾಯಕಗಳಿಂದ. ಸಾಯಕ ಅಂತಂದ್ರೆ ಬಾಣಗಳು. ರಾಮನ ಬಾಣಗಳಿಂದ ಅವರು ಪ್ರಾಣ ತೆತ್ರು. ತಚ್ಚಿತ್ತೌ ಜಹತು ದೇಹಂ, ರಾಮನ ರೂಪವನ್ನೇ ಚಿಂತಿಸ್ತಾ ದೇಹವನ್ನು ಬಿಟ್ರು. ದೇಹಂ ಯಥಾ ಪ್ರಾಕ್ತನ ಜನ್ಮನಿ, ಹಿಂದೆ ಹೇಗೆ ನರಹರಿಯ ರೂಪವನ್ನು ನೋಡುತ್ತಾ ಪ್ರಾಣ ಬಿಟ್ಟು ಭೀಕರವಾಗಿ ಹುಟ್ಟಿದ್ರು, ಈಗ ರಾಮನನ್ನು ನೋಡುತ್ತಾ ದೇಹವನ್ನ ತೊರೆದ್ರು. ತಾವಿಹಾವಪಿ ಪುನರ್ಜಾತೌ ಶಿಶುಪಾಲ ಕರುಷಕೌ ಹತೌ ವೈರಾನುಬಂಧೇನ ಪಶ್ಯತಸ್ತೆ ಸಮೀಯತು. ಅಂದ್ರೆ ಈಗ ಸ್ವಲ್ಪ ರಾಕ್ಷಸ ಕ್ರಮವಾಗಿ ಚಿಂತನೆ ಕಮ್ಮಿ ಆಗಿದೆ, ಬುದ್ಧಿ ಅದೇ ಇದೆ, ಆದ್ರೆ ನೋಡಿದ್ದು ಕೊನೆಗೆ ರಾಮನನ್ನಾದ್ರಿಂದ ಈಗ ಮಾನುಷ ಶರೀರ ಬಂದಿದೆ. ಹಿಂದೆ ನರಸಿಂಹನ ರೂಪ ನೋಡಿದ್ರಿಂದ ಭಯ ಹುಟ್ಟಿಸುವಂತ ಶರೀರವನ್ನು ತೊಟ್ಟು ಬಂದ್ರು ರಾವಣ ಕುಂಭಕರ್ಣರಾಗಿ. ಯಾಕಂದ್ರೆ ಅವನ ತಲೆ ನೋಡಿ 10 ತಲೆ, ಅವನ್ ಶರೀರ ಹಾಗೆ ಮತ್ತೆ ಹುಟ್ಟಿ ಬರ್ತಾರೆ. ದೇವರಾಗುದಿಲ್ಲ, ದೇವರನ್ನು ನೋಡಿ ಸತ್ತ ಅಂತ. ದೇವರಿಂದ ಇನ್ಫ್ಲುಯೆನ್ಸ್ ಹೇಗಾಗಿರುತ್ತೆ ಅದಕ್ಕೆ ಸಕ್ಕಾಗಿ ಹುಟ್ಟುತ್ತಾನೆ. ಈಗ ರಾಮನನ್ನು ನೋಡಿದ್ರಿಂದಾಗಿ ಅವನು ಮನುಷ್ಯ ದೇಹವನ್ನ ಹೊತ್ತು ಹುಟ್ಟಿದ. ಇದು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ. ಅವನು ಸಾಯುವಾಗ ತೂಕದ ಕಲ್ಲು ನೆನಪಿಸ್ಕೊಂಡು ಸತ್ತ ಅಂದ್ರೆ ತೂಕದ ಕಲ್ಲಾಗಿ ಹುಟ್ಟಲ್ಲ, ಅವನು ತೂಕದ ಕಲ್ಲು ಉಪಯೋಗಿಸುವಂತ ವ್ಯಾಪಾರಿಯಾಗಿ ಹುಟ್ಟುತ್ತಾನೆ. ಅವನು ದುಡ್ಡನ್ನ ಇಷ್ಟಪಟ್ಟುಕೊಂಡು ಸತ್ತ ಅಂತಂದ್ರೆ ಬ್ಯಾಂಕ್ ಇದ್ದು ಲಾಕರ್ ಆಗಿ ಹುಟ್ಟಲ್ಲ, ಅವನು ಲಾಕರ್ ಅಲ್ಲಿ ನಗದು ಅಂತ ಯಾವತ್ತೂ ನಗದೇ ಇರುವ ಪ್ರಾಣಿಯಾಗಿ ಹುಟ್ಟುತ್ತಾನೆ. ಶಿಶುಪಾಲ ಕರುಷಕೌ, ಶಿಶುಪಾಲ ಮತ್ತು ದಂತವಕ್ರ, ಕರುಷ ಅಂತ ದೇಶ, ಆ ದೇಶದ ರಾಜನಾಗಿದ್ದರಿಂದ ಅವನಿಗೆ ಕರುಷಕ ಅಂತ ಹೆಸರು ಬಂತು. ಹೀಗೆ ಇಬ್ಬರು ಶಿಶುಪಾಲ ದಂತವಕ್ರರು ಹುಟ್ಟಿದ್ರು. ಅವರೂ ಕೂಡ ವೈರಾನುಬಂಧೇನ ಪಶ್ಯತಃ, ಕೃಷ್ಣನನ್ನ ಅತ್ಯಂತ ವೈರ ಭಾವದಿಂದ ಅವನನ್ನ ವಿರೋಧಿಸಿದ್ರು. ಆದ್ರಿಂದಾಗಿ ತೇ ಸಮೀಯತು, ಅವರು ಅಲ್ಲಿ ಮತ್ತೆ ಕೃಷ್ಣನ ಕೈಯಿಂದ ಪ್ರಾಣವನ್ನ ಬಿಟ್ರು ಅನ್ನುವಲ್ಲಿಗೆ ಇನ್ನೊಂದು ಶ್ಲೋಕ ಮಾಡಿ ಮುಗಿಸೋಣ. ಏನ ಪೂರ್ವಕೃತಂ ಯತ್ತದ್ ರಾಜಾನ ಕೃಷ್ಣ ವೈರಿಣ ಜಹುಸ್ತೇಂತೆ ತದಾತ್ಮಾನಃ ಕೀಟಾಪೇಶಸ್ಕೃತೋ ಯಥಾ. ಪೂರ್ವಕೃತಂ ಏನಃ, ಏನ ಅಂದ್ರೆ ಪಾಪ, ಏನಃ ಶ್ಲೋಕ ಮೇಲೆ ಹೋಯ್ತು, ಇನ್ನು ಕೆಳಗೆ ಬರ್ಬೇಕು, ಗಡಿಬಿಡಿ. ಸರಿ, ಸಿಕ್ತು. ಏನಃ ಪೂರ್ವಕೃತಂ ಏನಃ, ಏನಃ ಅಂದ್ರೆ ಏನಸ್ ಶಬ್ದ, ಅದು ಏನಃ ಏನಸಿ ಏನಾಂಸಿ, ಮನಃ ಮನಸಿ ಮನಾಂಸಿ ಶಬ್ದದ ಹಾಗೆ ಏನಸ್ ಶಬ್ದ. ಏನಃ ಏನಸಿ ಏನಾಂಸಿ ಪಾಪ. ಆಗಹ ಅಂದ್ರು ಹಾಗೇನೆ, ಆಗಹ ಆಗಸಿ ಆಗಾಂಸಿ ಅನಾಗಸಮ್ಮಾಂ. ಏನ ಎಲ್ಲರನ್ನು ಏನ ಅಂತ ಕೇಳಿ ಕೇಳಿ ಪಾಪ ಕಟ್ಕೊಂಡ್ಬಿಟ್ಟಿರ್ತಾನೆ. ಯಾವ್ದಕ್ಕೂ ಬೇಡವಾದಕ್ಕೆ ಕುತೂಹಲ ಪಡ್ಬೇಕಾಗಿಲ್ಲ, ಎಲ್ಲದಕ್ಕೂ ಕುತೂಹಲ. ಅದೇನ ಏನ ಅದ್ ಪಾಪ ಚೆನ್ನಾಗಿ ಅಂಡ್ಕೊಂಡ್ಬಿಡುತ್ತೆ, ಬೇಡವಾದ ಸಂಗತಿಗಳೆಲ್ಲ ತಲೆಗೆ ಹಾಕೊಂಡು.
ತತ್ ರಾಜಾನಃ ಕೃಷ್ಣವೈರಿಣಃ. ಅವನ ಜೊತೆಗೆ ಸಹವಾಸ ಮಾಡಿದ ಉಳಿದ ರಾಜರೆಲ್ಲರೂ ಕೂಡ ಸಾಲ್ವ, ಹಂಸ, ದಿಭಿಕಾ ಮೊದಲಾದ ಹಲವು ಚೇಲಾಗಳೆಲ್ಲ ಇದ್ರು ಜರಾಸಂಧನಿಗೆ. ಈ ಶಿಶುಪಾಲದಂತವಕ್ರರ ಜೊತೆಗೆ ಸೇರಿಕೊಂಡು ಎಲ್ಲರೂ ಕೃಷ್ಣ ವೈರಿಣ, ಕೃಷ್ಣನನ್ನ ವಿರೋಧಿಸಿದ್ರು. ತೇ ಅಂತೆ ಕೊನೆಗೆ ಅವರು ತದಾತ್ಮನಃ ತಮ್ಮ ಜೀವವನ್ನು ಜಹು ಬಿಟ್ರು. ಈ ಯಾರೆಲ್ಲ ಶಾಪಗ್ರಸ್ತರಾಗಿ ಹುಟ್ಟಿದ್ರು, ಮುಖ್ಯವಾಗಿ ಇಲ್ಲಿ ಶಿಶುಪಾಲದಂತವಕ್ರರ ಬಗ್ಗೆ ಹೇಳ್ತಾ ಇರೋದು, ಇವರಿಬ್ರು ಕೂಡ ಅದಕ್ಕೊಂದು ಚಂದದ ಉದಾಹರಣೆ ಕೊಡ್ತಾರೆ. ಕೀಟಾಹ ಪೇಶಸ್ಕೃತೋ ಯಥಾ. ಒಂದು ಹುಳವನ್ನ ತಂದು, ಮುಂದೆ 11ನೇ ಸ್ಕಂಧದಲ್ಲಿ ಈ ಕಥೆ ಬಿಡಿಸಿಕೊಂಡು ಬರುತ್ತೆ. ಹುಳವನ್ನ ತಂದು ಮಣ್ಣಿನ ಗೂಡಿನೊಳಗೆ ಕಂಚಿಕಾರ ಅಂತ ಕರೀತಾರೆ ನಮ್ಮಲ್ಲಿ. ಕಂಚುಕಾರ ಅಂತ ಒಂದು ಸಣ್ಣ ಹುಳ ಇರುತ್ತೆ. ಆ ಹುಳ ಯಾವುದೋ ಒಂದು ಹುಳವನ್ನ ತಂದು ಅದ್ರೊಳಗೆ ಇಡುತ್ತೆ. ಅದನ್ನ ನೋಡ್ಕೊಳುತ್ತೆ, ಅದಕ್ಕೆ ಏನ್ ಬೇಕೋ ಅಂತದ್ ನೋಡುತ್ತೆ, ನಮ್ಮನ್ನೆಲ್ಲ ತಗೊಂಡೋಗಿಡಲ್ಲ. ಇಟ್ಟು ಬಾಯಿಗೆ ಎಷ್ಟು ಆಹಾರ ಕೊಡ್ಲಿಕ್ಕೆ ಬೇಕೋ ಜಾಗ ಅಷ್ಟು ಮಾತ್ರ ಓಪನ್ ಮಾಡಿರುತ್ತೆ. ಹೋಗುವಾಗ ಮತ್ತೆ ಅದೊಂಚೂರು ಮುಚ್ಚಿಯೇ ಹೋಗುತ್ತೆ ಪ್ರತಿ ಸರ್ತಿ, ಹೊರಟು ಹೋಗ್ಬಿಟ್ರೆ ಅಂತ. ಆದ್ರೆ ಪ್ರತಿ ಸರ್ತಿ ಬರುವಾಗ್ಲೂ ಆಹಾರ ತಗೊಂಡ್ ಬರುತ್ತೆ. ತನ್ನನ್ನ ಬಂಧಿಸಿಟ್ಟಿದ್ದಾನೆ ಅಂತ ಕೋಪ ಇದೆ, ಆದ್ರೆ ತನ್ನನ್ನ ಸಂರಕ್ಷಿಸ್ತಾನೆ ಅನ್ನುವ ಪ್ರೀತಿಯೂ ಇದೆ. ಆದ್ರೆ ಬದುಕ್ಲಿಕ್ಕೆ ಈಗ ಉಪಯೋಗ ಆಗುವುದು ಕೋಪದಿಂದ ಏನು ಹೊರಗೆ ಬರ್ಲಿಕ್ಕಂತೂ ಆಗಲ್ಲ. ಕನಿಷ್ಠ ಪಕ್ಷ ಪ್ರೀತಿಸಿದ್ರೆ ಇಲ್ಲೇ ಇನ್ನು 4 ದಿವಸ ಆಹಾರ ಸಿಗುತ್ತೆ ಅನ್ನುವ ಯೋಚನೆಯಿಂದ ಅದನ್ನೇ ಯೋಚಿಸಿ ಯೋಚಿಸಿ ಅದು ಗುಯ್ ಅಂತ ಇರುತ್ತೆ ಯಾವಾಗ್ಲೂ. ಆ ಗುಯ್ ಶಬ್ದ ಕೇಳಿ 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 ಅವನು ಆ ಒಳಗೆ ಹುಳವು ಕೂಡ ಇನ್ನೊಂದು ಕಂಚಕಾರವಾಗಿ ಹೊರಟು ಹೊರಕ್ಕೆ ತನ್ನ ಶರೀರವನ್ನ ಬಿಡಿಸಿಕೊಳ್ಳುತ್ತೆ ಅಂತ ಆ ಪೇಶಸ್ಕರದ ಕಥೆ. ಇವರು ಕೂಡ ಜಯ ವಿಜಯರು. ಭಗವಂತನ ನಾಮಸ್ಮರಣೆ ಹೊರಗಿನಿಂದ ರಾಕ್ಷಸರಾಗಿ ಅವರಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಒಳಗಿನಿಂದ ಜಯ ವಿಜಯರು, ನಾವು ಪಾರ್ಷದರಾಗಿ ಅವನಿಂದ ಉದ್ಧಾರಗೊಳ್ಬೇಕಾದವರು ಅಂತ ಇದ್ದದ್ರಿಂದ ಅದೇ ಓಂಕಾರದ ನಾದದಿಂದ, ಯಾಕೆಂದ್ರೆ ಅವರಿಬ್ರು ಅಧ್ಯಾತ್ಮದ ದಾರಿಯಲ್ಲಿ ಭಗವಂತನ ಬಾಗಿಲನ್ನ ತೆಗೆಯಿರುವ ಓಂಕಾರದ ಅಧಿಕಾರಿಗಳವರು. ಅವ್ರು ಬಾಗಿಲು ತೆಗೆದ್ರೆ ಮಾತ್ರ ಒಳಗಿನ ಭಗವಂತನ ದರ್ಶನ ಆಗುತ್ತೆ. ಹಾಗಾಗಿ ಆ ಓಂಕಾರ ಗುಯಿ ಗುಟ್ಟು ಗುಟ್ಟು ಕಿಟ್ಟಿ, ಯಾಕಂದ್ರೆ ಅವರು ಕೂಡ ಭಗವಂತನ ಹಾಗೆ ಶಂಖಚಕ್ರ ಗದಾಪದ್ಮಧಾರಿಗಳೇ ಇಬ್ರು ಕೂಡ. ಆದ್ರಿಂದಾಗಿ ಅವನೇ ಆದದ್ದಲ್ಲ, ಅವನಂತೆಯೇ ಇರುವ ಶಂಖಚಕ್ರ ಗದಾಧಾರಿಗಳಾದ ಸ್ವರೂಪಭೂತವಾದಂತಹ ಶರೀರವನ್ನ ಮತ್ತೆ ಪಡೆದು ಮೂಲ ಸ್ಥಿತಿಗೆ ಅವರು ತೆರಳಿದ್ರು. ವಾಪಾಸು ಜಯ ವಿಜಯರಾಗೆ. ಇಲ್ಲಿ 3 ಅವತಾರ ಆಯ್ತು, ಶಾಪ ಮುಗೀತು, ಶಿಶುಪಾಲದಂತವಕ್ರರ ಕಥೆ ಮುಗೀತು. ಆದ್ರಿಂದಾಗ ಅವ್ರು ಮತ್ತೆ ಮೂಲ ರೂಪಕ್ಕೆ ಹೋಗಿ ಭಗವಂತನ ಸೇವೆ ಮಾಡುವಲ್ಲಿ ಪೂರ್ಣವಾಗಿ ತೊಡಗಿಕೊಂಡ್ರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ. ನಿಮ್ಗೆ ಇನ್ನೂ ಬೇರೆ ಸತೀರ್ಥರಿದ್ದಾರೆ. अद्य वक्तव्यमस्ति वा? उच्यताम्।